ಇದು ಹನಿ ಕಹಾನಿಯ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಹನಿ ಕಹಾನಿ. ಸುಪ್ರೀಂ ಕೋರ್ಟ್ಗೆ ಪಿಐಎಲ್ ಸಲ್ಲಿಕೆ. ಸಿಜೆಐ ಸಂಜೀನ್ ಖನ್ನಾ ಮುಂದೆ ವಿಷಯ ಪ್ರಸ್ತಾಪ. ಎಸ್, ಹನಿ ಕಹಾನಿಗೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್, ಹೌದು, ಹನಿ ಕಹಾನಿಗೆ ಈಗೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಹನಿ ಕಹಾನಿ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಈ ಒಂದು ಹನಿ ಕಹಾನಿ. ಸಿಜೆಐ ಸಂಜೀನ್ ಖನ್ನಾ ಮುಂದೆ ಈ ಒಂದು ವಿಚಾರಗಳ ಪ್ರಸ್ತಾಪ ಕೂಡ ನಡೀತಾ ಇದೆ. ಶಾಸಕರು ಸಚಿವರಷ್ಟೇ ಬಲೆಗೆ ಬಿದ್ದಿಲ್ಲ. ಹನಿ ಟ್ರ್ಯಾಪ್ ವಿಚಾರವಾಗಿ ಎಲ್ಲರೂ ಕೂಡ ತಲೆ ಕೆಡಿಸಿಕೊಂಡಿದ್ದಾರೆ. ಸೆಷನ್ನಲ್ಲಿ ಈ ಮಾತನ್ನ ಆಡಿದಂತಹ ರಾಜಣ್ಣ ಅವರ ವಿರುದ್ಧವಾಗಿ ಹಾಗೂ ಪರವಾಗಿ ಮಾತುಗಳು ನಡೀತಾ ಇದೆ. ಹನಿ ಟ್ರ್ಯಾಪಿಂಗ್ ಈ ವಿಚಾರ ಜಸ್ಟ್ ಬಂದು ಹೋಗೋ ಸುದ್ದಿ ಅಲ್ಲವೇ ಅಲ್ಲ, ಇದು ಭಾರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ. ಹಾಗಾದ್ರೆ ಮುಂದೆ ಏನಾಗುತ್ತೆ? ಎಸ್, ಎಲ್ಲಿದೆ ನೋಡಿ ಡೀಟೇಲ್ಸ್. ಶಾಸಕರು ಸಚಿವರಿಗಷ್ಟೇ ಮಧು ಬಲೆ ಬೀಸಲಿಲ್ಲ. ನ್ಯಾಯಾಧೀಶರನ್ನು ಗುರಿಯಾಗಿಸಿ ಮಧು ಬಲೆ ಯತ್ನ. ಶಾಸಕರು ಸಚಿವರು ಸೇರಿ 47 ಜನರಿಗೆ ಮಧು ಬಲೆ ಎದಲಿ. ಬರೋಬ್ಬರಿ 48 ಆರೋಪಿಗಳ ಪಾತ್ರವಿದೆ. ಸಿಜೆಐ ಮುಂದೆ ವಿಷಯ ಪ್ರಸ್ತಾಪಿಸಿರುವಂತಹ ವಕೀಲರು ನಾಳೆ ಎಲ್ಲ ಪಟ್ಟಿ ಮಾಡಲು ಸಿಜೆಐ ನಿರ್ಧಾರ. ಕರ್ನಾಟಕ ಹನಿ ಕಹಾನಿಗೆ ಸಿಜೆಐ ಶಾಕ್. ನಾಳೆ ಪಿಐಎಲ್ ವಿಚಾರಣೆ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಎಸ್, ಹೌದು, ಕರ್ನಾಟಕದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಹನಿ ಟ್ರ್ಯಾಪಿಂಗ್ ಪ್ರಕರಣದ ಕುರಿತು ತನಿಖೆಗೆ ಆಗ್ರಹಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕರ ಹಿತಾಸಕ್ತಿ ಅರ್ಜಿಯನ್ನು ದಾಖಲೆ ಮಾಡಲಾಗಿದೆ. ಪ್ರಕರಣದ ವಿಚಾರಣೆಯನ್ನ ಕೂಡಲೇ ಕೈಗೆತ್ತಿಕೊಳ್ಳಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯ ಎದುರು ಅರ್ಜಿದಾರರು ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲು ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ. ಹೀಗಾಗಿ ಪ್ರಕರಣದಲ್ಲಿ ನ್ಯಾಯಮೂರ್ತಿ ಹೆಸರು ಕೂಡ ಇರುವುದನ್ನ ಅರ್ಜಿದಾರರ ವಿಚಾರಣೆಯ ಸಂದರ್ಭದಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಶಾಸಕರು, ಸಚಿವರು, ರಾಜಕೀಯ ಮುಖಂಡರು, ನ್ಯಾಯಮೂರ್ತಿಗಳು ಸೇರಿಕೊಂಡು 48 ಜನರನ್ನ ಇಲ್ಲಿ ಸಿಲುಕಿಸಲಾಗಿದೆ ಅಂತ ಹೇಳಲಾಗಿದೆ. ಈ ವಿಷಯವನ್ನ ಇಂದು ಅಥವಾ ನಾಳೆ ಕೈಗೆತ್ತಿಕೊಳ್ಳುವುದಾಗಿ ಸಿಜೆಐ ತಿಳಿಸಿಕೊಟ್ಟಿದೆ. ಕರ್ನಾಟಕ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ವಿಧಾನಸಭೆ ಅಧಿವೇಶನದಲ್ಲಿ ಹನಿ ಟ್ರ್ಯಾಪ್ನಲ್ಲಿ ತಮ್ಮನ್ನ ಗುರಿಯಾಗಿಸಿಕೊಂಡಿದ್ದೇನೆ ಎನ್ನುವಂತಹ ಬಹಿರಂಗಪಡಿಸಿರುವಂತಹ ವಿಚಾರ ವಿವಾದ ಭುಗಿಲೆದ್ದಿದೆ. ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಸೇರಿದಂತೆ ರಾಜಕೀಯ ಪಕ್ಷಗಳಲ್ಲಿ 48 ನಾಯಕರು ಇದೇ ರೀತಿಯ ಟ್ರ್ಯಾಪ್ಗೆ ಬಲಿಯಾಗಿದ್ದಾರೆ ಎನ್ನುವಂತಹ ವಿಚಾರವನ್ನ ಇದೇ ಸಂದರ್ಭದಲ್ಲಿ ಅವರು ಮಾತನಾಡಿದ್ರು. ಆ ಒಂದು ಕಾರಣದಿಂದ ಸೆನ್ಸೇಷನ್ ಕ್ರಿಯೇಟ್ ಆಗಿತ್ತು.